ನಮಸ್ಕಾರ ಫ್ರೆಂಡ್ಸ್, ಒಂದು ಹೆಜ್ಜೆ ಮುಂದೆ ಚಾನಲಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಆಸೆ ಧಾರಾವಾಹಿಯ ಸಂಚಿಕೆಯ ಬಗ್ಗೆ ನೋಡೋಣ. ಮೀನಾ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಾ ಇರ್ತಾಳೆ. ಅಲ್ಲಿಗೆ ಸೂರ್ಯ ಬರ್ತಾನೆ. ಕಾಫಿ ಮಾಡಿಕೊಡ್ಲಾ ಅಂತ ಕೇಳ್ತಾಳೆ. ಬೇಡ, ಕೆಲಸಕ್ಕೆ ಬೇಗ ಹೋಗ್ಬೇಕು ಕಣೆ, ಹೊತ್ತಾಯಿತು ಅಂತಾನೆ. ಅದಕ್ಕೆ ಮೀನಾ, ದುಡಿಯೋದೆ ಕುಡಿಯೋಕೆ ತಿನ್ನೋಕೆ ಅಂತ, ನೀವು ಕುಡಿಯೋದು ತಿನ್ನೋದು ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ಆಗತ್ತಾ ಅಂತಾಳೆ. ಇವಾಗ ನಮ್ಮ ಸೂರ್ಯ, ಅಯ್ಯೋ ನೀನು ಬೆಳಗ್ಗೆ ಅದನ್ನೆಲ್ಲ ನೆನಪಿಸ್ಬೇಡ ಕಣೆ, ನಂಗೊಂಥರ ಆಗತ್ತೆ ಅಂತಾನೆ. ನಾನು ಹೇಳಿದ್ದಲ್ಲ, ನಾನು ಹೇಳ್ತಿರೋದು ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಜ್ಯೂಸು, ಎಳ್ನೀರು ಇದ್ರ ಬಗ್ಗೆ ಅಂತಾಳೆ. ಆಗ ಸೂರ್ಯ, ಕ್ಲಾರಿಟಿ ಇಟ್ಕೊಂಡು ಮಾತಾಡಬೇಕಪ್ಪ, ನಮ್ಗೆ ಹೀಗೆಲ್ಲ ಹೇಳಬಾರ್ದು ನೀವು ಅಂತಾನೆ. ಸರಿ, ನಾನಿನ್ನು ಕೆಲಸ ಒಂಚೂರು ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಊಟ ತಿಂಡಿ ಒಂಚೂರು ಕಡಿಮೆ, ಹಾಗೆ ನಿದ್ದೆ ಕೂಡ ಒಂಚೂರು ಕಡಿಮೆ ಮಾಡಬೇಕಂತ ಇದ್ದೀನಿ. ಯಾವ ಸಂತೋಷಕ್ಕೆ ಅಂತಾಳೆ ಮೀನಾ. ಅದಕ್ಕೆ ಸೂರ್ಯ, ನಿನ್ನ ಸಂತೋಷಕ್ಕೆ ಕಣೆ. ನೋಡು ಮೀನಾ, ಮನೆಯವರೆಲ್ಲರೂ ಆ ಚಿಂಪಾಂಜಿ ಚಿರಾಪುಂಜಿ ಎಲ್ಲರೂ ಖುಷಿಯಾಗಿರಬೇಕಾದ್ರೆ ನೀನು ಈ ಥರ ಅಳ್ಮುಂಜಿ ಥರ ಇರೋದು ನನಗಿಷ್ಟ ಆಗಲ್ಲ. ಅವರಿಬ್ಬರು ದುಡಿತಾರೆ, ಅವ್ರ ಹೆಂಡತಿರು ದುಡಿತಾರೆ, ಅವರಿಗೇನು ಈ ಮನೆಯಲ್ಲಿ ಬೆಲೆ ಇದೆ. ಆದರೆ ನೀನು ಮನೆ ಕೆಲಸ ಮಾತ್ರ ಮಾಡ್ತೀಯಾ ಅಂತ ಯಾರೂ ನಿನಗೆ ಬೆಲೆನೇ ಕೊಡೋದಿಲ್ಲ. ಇನ್ಮೇಲೆ ನಾನು ಎಷ್ಟು ದುಡಿತೀನೋ ಅದರಲ್ಲಿ ಒಂದಿಷ್ಟು ಅಂತ ನಿನಗೆ ಕೊಟ್ಬಿಡ್ತೀನಿ. ನೀನು ರಿಚ್ಚಾಗಿ ರಾಣಿ ಥರ ಇರಬೇಕು ಅಂತಾನೆ. ಸೂರ್ಯನ ಮಾತುಗಳನ್ನು ಕೇಳಿ ಮೀನಾ ಭಾವುಕಳಾಗ್ತಾಳೆ. ಇದನ್ನು ನೋಡಿ ಸೂರ್ಯ, ಗಂಡ ಸುಳ್ಳು ಹೇಳಿದರೆ ಅಳಬೇಕು, ಆದರೆ ನಾನು ಸತ್ಯ ಹೇಳ್ತಿದ್ದೀನಿ ಕಣೆ, ನಿನಗೆ ಆಕೆ ಕಣ್ಣಲ್ಲಿ ನೀರಾ ಅಂತಾನೆ. ಆಗ ಮೀನಾ, ನನಗೋಸ್ಕರ ನೀವೇನು ಕಷ್ಟಪಡೋದು ಬೇಡ, ನನಗೆ ನಿಮ್ಮ ಆರೋಗ್ಯ ಮುಖ್ಯ ಅಂತಾಳೆ. ಆಗ ಸೂರ್ಯ, ನನಗೆ ನಿನ್ನ ಸಂತೋಷ ಮುಖ್ಯ, ಅವ್ರು ಹಾಗೆ ರಿಚ್ ಆಗಿರೋದು ಮುಖ್ಯ ಅಂತಾನೆ. ಮೀನಾ ಹೇಳ್ತಾಳೆ, ಬೇಡ, ಹಿರಿಯರ ಆಶೀರ್ವಾದ ಮಾಡೋದು ಕೇಳಿಲ್ವಾ ನೀವು? ಆಯಸ್ಸು ಆರೋಗ್ಯ ಐಶ್ವರ್ಯ ಸಿದ್ಧಿರಸ್ತು ಅಂತ. ಮೊದಲು ಆಯಸ್ಸು ವೃದ್ಧಿಗೆ ಆರೋಗ್ಯ, ಆಮೇಲೆ ಐಶ್ವರ್ಯ ಅಂದಾಗ ಸೂರ್ಯ, ನೋಡು, ನಮ್ಮ ಕೇಸಲ್ಲಿ ಎಲ್ಲ ಸ್ವಲ್ಪ ಉಲ್ಟಾ ಅಲ್ವಾ, ಇದನ್ನು ನೀನು ಉಲ್ಟಾ ಮಾಡಿ ಹೇಳು. ಅದೇನೋ ಅಂದಿಯಲ್ಲ, ಆಯಸ್ಸು ಆರೋಗ್ಯ ಐಶ್ವರ್ಯ, ಅದನ್ನು ಒಂಚೂರು ಉಲ್ಟಾ ಮಾಡಿ ಹೇಳು. ಐಶ್ವರ್ಯ ಆರೋಗ್ಯ ಆಯಸ್ಸು ಅಂತಾನೆ. ಅದಕ್ಕೆ ಮೀನಾ, ಕರ್ಮ ಅಂದಾಗ ಸೂರ್ಯ, ನೋ ಧರ್ಮ ಕರ್ಮ. ನೋಡು, ಬ್ಲಡ್ಡು ಹೀಟಾಗಿದ್ದಾಗ, ಗುರಿಗೆ ನೋಟ ಇದ್ದಾಗ, ಉದ್ದೇಶ ನೀಟಾಗಿದ್ದಾಗ, ರಾತ್ರಿ ಟೈಟಾಗಿ ಅಂದಾಗ ಮೀನಾ ಅಂತಾಳೆ. ಇಲ್ಲ ಅದೊಂದಿಲ್ಲ, ಇದೆಲ್ಲ ಸರಿಯಾಗಿದ್ದಾಗ ದುಡ್ಡು ಮಾಡ್ಕೊಂಡು ಬಿಡಬೇಕು ಅಂತ ಹೇಳಕ್ಕೆ ಬಂದೆ ಕಣೆ ಅಷ್ಟೇ ಅಂತಾನೆ. ಬೊಲ್ಲೆ ಮಾತಾಡ್ತಿರಲ್ಲ ನೀವು, ಹೋಗಿ ಸ್ನಾನ ಮಾಡಿ ಅಂತಾಳೆ. ನಿನ್ನೆ ಸೋಪೇನೋ ಇಲ್ಲ ಅಂತಿದ್ದೆ, ಇವತ್ತೆಲ್ಲ ಇದೆ, ಸೋಪು ಟವಲು ನಿಮ್ಮ ಬಟ್ಟೆ ಎಲ್ಲ ಇಟ್ಟಿದ್ದೀನಿ, ಬಿಸಿನೀರೊಂದು ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಅಂತಾಳೆ. ಯಾಕೆ, ನಮ್ಮ ರೂಮಲ್ಲಿ ಸೋಲಾರ್ ಪ್ಯಾನೆಲ್ ಎಲ್ಲ ಇದೆ ತಾನೇ ಅಂತಾಳೆ ಮೀನಾ. ನಾನು ನಮ್ಮ ರೂಮ್ ಬಗ್ಗೆ ಮಾತಾಡ್ತಿಲ್ಲ ಕಣೆ, ಹೊರಗಡೆ ಬಾತ್ರೂಮ್ ಬಗ್ಗೆ ಮಾತಾಡ್ತಿದ್ದೆ ಅಂದಾಗ ಸೂರ್ಯ, ನೀನು ಅಲ್ಲೇ ಸ್ನಾನ ಮಾಡಿದ್ಯಾ ಅಂದಾಗ ಮೀನಾ, ಹೌದು ಅಂತಾಳೆ. ಅದೇನೋ ಅಂದ್ಯಲ್ಲ, ಯಾರ ರೂಮು? ಅವ್ರ ರೂಮು ಅಂತಾಳೆ. ಅವ್ರ ರೂಮು ಸರಿ, ಇದೆಲ್ಲ ನೋಡ್ಕೋತೀನಿ, ನೀನು ಕ್ಯಾರೆಟನ್ನು ನಿಧಾನಕ್ಕೆ ಹಚ್ಚು, ಕ್ಯಾರೆಟ್ಗೆ ಬೇಜಾರಾಗ್ಬೋದು ಅಂತ ಸೂರ್ಯ ಹೋಗ್ತಾನೆ ಅಲ್ಲಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್.